ಇವಾಗ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೆಗೆದುಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ಸಾಯಂಕಾಲ ಸ್ವಲ್ಪ ಈವ್ನಿಂಗ್ ಟೈಮು ವಾಕ್ ಮಾಡಿದ್ರೆ ಅದಕ್ಕೆ ವಾಕ್ ಮಾಡೋಣ ಅಂತ ಬರ್ತಿದ್ದೀವಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಏರಿಯಾ ಲೇಔಟು ಹೇಗಿದೆ. ನೋಡಿ, ಇದು ಇವಾಗ ಹೊಸ್ದಾಗಿ ಆಗ್ತಿದೆ ಈ ಲೇಔಟ್ ಕೂಡ. ನಮ್ಮ ಮನೆ ಪಕ್ಕನೇ ಇದೆ, ತೋರಿಸ್ತೀನಿ. ಇದು ಬಂದ ಇವಾಗ ವಾಕ್ ಮಾಡೋಣ ಇಬ್ಬರು ಅಂತ. ಏನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಇವಾಗ ಹೊಸ್ದಾಗಿ ಆಗಿದೆ ಲೇಔಟು. ಇದೇ ನಮ್ಮ ಮನೆ ನೋಡಿ. ಇಷ್ಟೇ, ಇಲ್ಲಿ ರೋಡ್ ಇದೆ, ಹೊಸ್ದಾಗಿ ಆಗಿರೋ ಲೇಔಟ್ ಇದು ನೋಡ್ತಾ ಇರೋದು. ಯಾರಿಗಾದ್ರೂ ಸೈಟ್ ಬೇಕಿದ್ರೂ ಕೂಡ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ದೊಡ್ಡಲ್ಮರ ಪ್ಲೇಸ್ ಇದು. ಇವಾಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಿಲ್ಡಿಂಗ್. ಒಂಥರ ಸೈಲೆಂಟ್ ಏರಿಯಾ. ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಕೂಡ ಬಂದು 1.5 ವರ್ಷ ಆಯ್ತು ಅಷ್ಟೇ ಇಲ್ಲಿ. ಇವಾಗ ಇಲ್ಲಿ ನಮ್ಮ ಮನೆ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮತ್ತು ಈ ಕಡೆ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಈ ಕಡೆ ಏನು ಪ್ರೈಸ್ ನಡೀತಾ ಇದೆ ಇಲ್ಲಿ ಸೈಟು 30-40 ಅಂತ ಏನಾದರೂ ಕ್ವಶನ್ ಕೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತೀನಿ ನಿಮಗೆ. ಈ ಕಡೆ ಎಲ್ಲ ಫುಲ್ ಲೇಔಟೇ ಇರೋದಿಲ್ಲೆಲ್ಲ, ತುಂಬಾ ಇವಾಗ ಎಲ್ಲ ಹೊಸ್ದಾಗಿ ಲೇಔಟ್ ಮಾಡಿದ್ದಾರೆ ಈ ಕಡೆ ಎಲ್ಲ. ಇಲ್ಲಿ ನೋಡಿ, ಈ ಕಡೆಯಲ್ಲಿ ಇಲ್ಲಿ ಬಸ್ ಸ್ಟಾಪ್ ಕೂಡ ಇದೆ. ಇಲ್ಲಿ ಅಲ್ಲೊಂದು ದೊಡ್ಡ ಹಳೆ ಮರ ಕಾಣ್ತಿದೆಯಲ್ಲ ಅಲ್ಲಿ, ಅದು ಬಸ್ ಸ್ಟಾಪ್. ಬಸ್ಗಳಿಗೇನು ತುಂಬಾ ಬಸ್ಗಳು ಓಡಾಡುತ್ತೆ ಈ ಕಡೆ. ಏನು ವೆಯ್ಟ್ ಮಾಡೋಂಗೇ ಇಲ್ಲ ನಾವು ಬಸ್ಗಳಿಗಂತೂ. ಬಸ್ ರೂಟ್ ಚೆನ್ನಾಗಿರೋದಕ್ಕೋಸ್ಕರನೇ ನಾವು ಈ ಕಡೆ ಬಂದಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಏರಿಯಾ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗಾದರೂ ನೀವು ಈ ಕಡೆ ಸೈಟನ್ನು ಬೈ ಮಾಡಬೇಕು ಅಂತ ಇದ್ದರೆ ಹೇಳಿ. ಇಲ್ಲಿ ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡೋರು ಕೂಡ ತುಂಬಾ ಇದ್ದಾರೆ, ನಮಗೆ ಪರಿಚಯನೂ ಇದ್ದಾರೆ. ನೋಡೋಣ, ನಾವು ತೊಗೊಳ್ಳೋರಿದ್ರೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್?